ಉಪಚುನಾವಣೆ ಹಿನ್ನೆಲೆಯಲ್ಲಿ ಸೈಲೆಂಟ್ ಆಗಿದ್ದ ನಾಯಕತ್ವದ ಕೂಗು ಈಗ ಚುನಾವಣೆ ಮುಗಿತಾ ಇದ್ದಂತೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ನ 25ಕ್ಕೂ ಹೆಚ್ಚು ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ದು, ಇನ್ನೂ ಒಂದಷ್ಟು ಶಾಸಕರು ಫ್ಲೈಟ್ ಹತ್ತಲು ರೆಡಿಯಾಗಿದ್ದಾರೆ. ಇಷ್ಟಕ್ಕೂ ಇವರೆಲ್ಲ ದೆಹಲಿಗೆ ಹೋಗಿದ್ದು ಯಾಕೆ? ಕೈ ಶಾಸಕರ ದೆಹಲಿ ಯಾತ್ರೆಯ ಅಜೆಂಡಾ ಏನು? ಸುರ್ಜೇವಾಲ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡಿಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೀನಿಯರ್ ಇದ್ದಿರಲ್ಲ ನಾವು 3 ಸರಿ ಮೇಲೆ ಗೆದ್ದಿರೋರಿಗೆ ಒಂದು 3 ಜನಕ್ಕೆ ನಾವು ಚಾನ್ಸ್ ಯಾರಿಗಾರ ಕೊಡಿ, ಯಾವ ಕ್ಷೇತ್ರ ಕೊಡಿ, ಯಾವ ಜಾತಿಗಾರ ಕೊಡಿ, ನಮ್ಮ ಪಕ್ಷರಿಗೆ ಕೊಡಿ ಅಂತ ಕೇಳ್ತಾರೆ. ಬೇರೆ 2.5 ವರ್ಷದಲ್ಲಿ ಮಾಡಬೇಕಾಗಿತ್ತು. ನನಗೆ ಅವರು 1 ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ ಮಾತು ಕೊಟ್ಟಿತ್ತು. ರಾಗಿ 3 ವರ್ಷ ಆಗ್ಬಿಟ್ಟಿದೆಯಲ್ಲ. ನಾವು ಕೇಳ್ತಾ ಇದ್ದೀವಿ, ಭರವಸೆ ಕೊಡ್ಬೇಕು ಅವರು. ಯಾಕಂದ್ರೆ ಇವತ್ತು 2.5 ವರ್ಷ ಆಗಿ 3ನೇ ವರ್ಷಕ್ಕೆ ಬಂದಿದೆ ಅಲ್ವಾ, ಮುಂದಿನ ಅವಕಾಶ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಲ್ಲ. ಇದ್ರಲ್ಲಿ ಇಲ್ಲಿಯೂ ಸಹ ಸಮರ್ಥರು ಇದ್ದಾರಲ್ವಾ, ಹಾಗಾಗಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತೇವೆ ನಾವು. ಅನೇಕ ಮಂತ್ರಿಗಳು ಈಗಾಗಲೇ ಸರಿಯಾಗಿ ಕೆಲಸ ಮಾಡಿ ನಿಷ್ಕ್ರಿಯರಾಗಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದ ಅನೇಕ ಮಂತ್ರಿಗಳು ಕೂಡ ಇವತ್ತು ಸರ್ಕಾರದಲ್ಲಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತರ ಕೆಲಸ ಮಾಡ್ತಕ್ಕಂಥ ಶಾಸಕರಿಗೆ ನೋವಾಗಿದೆ. ನನ್ನದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2.5 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ಅವ್ರು ಒತ್ತಾಯ ಮಾಡಿದ್ರೆ ಮಾಡಲಿ. ಅದರಿಂದ ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರಪ್ಪ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು. ಇವರು 3 ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಆಯಿತು, ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ. ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷಗಳು ಆಗೋಯ್ತು. ಎಲ್ಲರೂ ಅಂದುಕೊಂಡಂತೆ ನಾಯಕತ್ವ ಬದಲಾವಣೆಯೂ ಆಗಲಿಲ್ಲ, ಅತ್ತ ಸಚಿವ ಸಂಪುಟ ವಿಸ್ತರಣೆಯೂ ಆಗಲಿಲ್ಲ. ದಿನಗಳು ಕಳೆದಂತೆ ಶಾಸಕರಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದ್ದು, ಈ ಬಾರಿ ಏನೋ ಒಂದು ತೀರ್ಮಾನ ಆಗಲೇಬೇಕು ಅಂತ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಮೀಟ್ ಮಾಡಿಕೊಂಡೇ ಬರ್ತೀವಿ ಅಂತ ದೃಢ ಸಂಕಲ್ಪ ಮಾಡಿದ್ದಾರೆ. ದೆಹಲಿಯಲ್ಲಿ ಕೈ ಶಾಸಕರು ಸಚಿವ ಸ್ಥಾನಕ್ಕಾಗಿ ದಂಡಯಾತ್ರೆ. ಸಂಪುಟ ವಿಸ್ತರಣೆ, ನಾಯಕತ್ವ ವಿಚಾರ, ದೆಹಲಿ ಯಾತ್ರೆಯ ಅಸಲಿ ಅಜೆಂಡಾ ಏನು? ಫ್ಲೈಟ್ ಹತ್ತಲು ರೆಡಿಯಾದ ಡಿಕೆ ಟೀಮ್, ಮತ್ತೆ ಶುರುವಾಗುತ್ತಾ ಕುರ್ಚಿ ಕದನ. ಇಷ್ಟು ದಿನ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕದನ ನಡೀತಾ ಇತ್ತು. ಆದರೆ ಈಗ ಕಾಂಗ್ರೆಸ್ನಲ್ಲಿ ಮತ್ತೊಂದು ಕದನ ಶುರುವಾಗಿದೆ. ಅದೇ ಸಚಿವ ಸ್ಥಾನದ ಕದನ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸರ್ಕಾರ ರಚನೆ ಆಗೋವಾಗಲೇ ಒಂದಷ್ಟು ಮಂದಿ ಸಚಿವ ಸ್ಥಾನದಿಂದ ವಂಚಿತರಾಗಿದ್ರು. 3-4 ಬಾರಿ ಗೆದ್ದವರಿಗೂ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಆದರೆ ಅಂಥವರಿಗೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ಭರವಸೆ ಕೊಟ್ಟಿತ್ತಂತೆ. 2.5 ವರ್ಷ ಆದ ನಂತರ ನಿಮಗೆ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಿತ್ತಂತೆ. ಆದರೆ ಈಗ 2.5 ವರ್ಷಗಳು ಆಗಿ ಹೋಗಿದ್ರು ಸಚಿವ ಸ್ಥಾನದ ಮಾತೂ ಇಲ್ಲ, ಸಂಪುಟ ವಿಸ್ತರಣೆಯ ಸುಳಿವೂ ಇಲ್ಲ. ಅದಕ್ಕೆ ಏನು ಕಥೆ ಅಂತ ಕೇಳಿಬಿಡೋಣ ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕರೆಲ್ಲ ಟೀಮ್ ಕಟ್ಟಿಕೊಂಡು ದೆಹಲಿಗೆ ಹೋಗಿದ್ದಾರೆ. ಮೊನ್ನೆಯಷ್ಟೇ ಒಂದಷ್ಟು ಶಾಸಕರು ಸಚಿವ ಸ್ಥಾನ ಬೇಕು ಅಂತ ಪತ್ರ ಬರೆದಿದ್ರು. ಆ ಲಿಸ್ಟ್ನಲ್ಲಿ ಹಿರಿಯ ಶಾಸಕರ ಜೊತೆಗೆ ಹೊಸ ಶಾಸಕರೂ ಇದ್ರು. ಆದರೆ ಈ ಬಾರಿ ಮಾತ್ರ ಎಲ್ಲರೂ ಹಿರಿಯ ಶಾಸಕರೇ ದೆಹಲಿಗೆ ಹೋಗಿದ್ದಾರೆ. ಹಿರಿತನದ ಮೇಲೆ, ಅನುಭವದ ಮೇಲೆ ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳಲು ಮುಂದಾಗಿದ್ದಾರೆ. ಅದರಲ್ಲೂ ಕೆಲವು ಶಾಸಕರಿಗೆ ಹೈಕಮಾಂಡ್ನಿಂದಲೇ ಭರವಸೆ ಸಿಕ್ಕಿತ್ತು. ಆದರೆ ಈಗ ಹೈಕಮಾಂಡ್ ಕೊಟ್ಟ ಮಾತು ಉಳಿಸ್ಕೊಳ್ತಾ ಇಲ್ಲ ಅಂತ ಶಾಸಕರು ಆಕ್ರೋಶಗೊಂಡಿದ್ದು, ಹೈಕಮಾಂಡ್ ನಾಯಕರ ಜೊತೆ ತಮ್ಮ ಸಮಸ್ಯೆ ಹೇಳಿಕೊಳ್ಳಲು ಮುಂದಾಗಿದ್ದಾರೆ. ಹಿರಿಯ ಶಾಸಕರು ಯಾರೆಲ್ಲ ದೆಹಲಿಗೆ ಹೋಗಿದ್ದಾರೆ ಅಂತ ನೋಡೋದಾದ್ರೆ, ಆನೇಕಲ್ ಶಾಸಕ ಬಿ ಶಿವಣ್ಣ, ಶಿರಾದಿಂದ ಟಿ.ಬಿ. ಜಯಚಂದ್ರ, ಚಾಮರಾಜನಗರದ ಪುಟ್ರಂಗ್ ಶೆಟ್ಟಿ, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ, ರಾಮದುರ್ಗದ ಅಶೋಕ್ ಪಟ್ಟಣ್, ಹೊನ್ನಾಳಿಯ ಡಿ.ಜಿ. ಶಾಂತನಗೌಡ, ತಿಪಟೂರು ಶಾಸಕ ಕೆ. ಷಡಕ್ಷರಿ, ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ, ಭದ್ರಾವತಿ ಶಾಸಕ ಬಿ.ಕೆ. ಸಂಗಮೇಶ್ವರ, ಅಥಣಿ ಶಾಸಕ ಲಕ್ಷ್ಮಣ ಸವದಿ, ರೋಣಾದ ಜಿ.ಎಸ್. ಪಾಟೀಲ್, ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ.
ಭಾನುವಾರ ಮಧ್ಯಾಹ್ನವೇ ಸಾಕಷ್ಟು ಶಾಸಕರು ದೆಹಲಿ ಫ್ಲೈಟ್ ಹತ್ತಿದ್ದು ಇನ್ನೂ ಒಂದಷ್ಟು ಶಾಸಕರು 2 ದಿನಗಳಲ್ಲಿ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಸದ್ಯ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಲಿಸ್ಟ್ ದೊಡ್ಡದಾಗೇ ಇದೆ. ಆದರೆ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರೆ ಎಲ್ಲ ಆಕಾಂಕ್ಷಿಗಳಿಗೂ ಸ್ಥಾನ ಕೊಡಲು ಆಗೋದಿಲ್ಲ. ಆದರೆ ನಮ್ಮಲ್ಲಿ 4-5 ಮಂದಿಗೆ ಕೊಟ್ಟರೂ ಪರವಾಗಿಲ್ಲ, ಆದರೆ ಸಚಿವ ಸಂಪುಟ ವಿಸ್ತರಣೆ ಆಗಲೇಬೇಕು ಅಂತ ಶಾಸಕರು ಹೇಳ್ತಾ ಇದ್ದಾರೆ. ನಾವು 3 ಸರಿ 4 ಸರಿ 5 ಸರಿ ಗೆದ್ದರಂತೆಲ್ಲ ಸೇರ್ಕೊಂಡು ಹೋಗ್ತಾ ಒಂದು 30 ಜನ ಏನ್ ಹೈಕಮಾಂಡ್ ಹತ್ರ ಹೋಗಿ ನಮಗೊಂದು ಅವಕಾಶ ಕೊಡಿ, ಯಾರಿಗಾರ ಕೊಡಿ, ಒಂದು 3 ಜನಕ್ಕೆ. ಈಗ ಸೀನಿಯರ್ ಇದ್ದಿರಲ್ಲ, ನಾವು 3 ಸರಿ ಮೇಲೆ ಗೆದ್ದಿರೋರಿಗೆ ಒಂದು 3 ಜನಕ್ಕೆ ನಾವು ಯಾರಿಗಾರ ಕೊಡಿ, ಯಾವ ಕ್ಷೇತ್ರ ಕೊಡಿ, ಯಾವ ಜಾತಿಗಾರ ಕೊಡಿ, ನಮ್ಮ ಪಕ್ಷರಿಗೆ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಬೇರೆ ಇಲ್ಲಿ ಇರೋ ಚಟುವಟಿಕೆಲ್ಲ ಒಂದು ಮನವಿ ಹಾಕಿ ಬರ್ತಾ ಅಷ್ಟೇ, ಅರ್ಜಿ ಹಾಕಿ ಬರೋದಪ್ಪ ಇದಷ್ಟೇ. ಹೈಕಮಾಂಡ್ ನಿಯಮದಂತೆ ಕೊಟ್ಟ ಮಾತಿನಿಂದಲೇ ಈಗಾಗಲೇ ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕಾಗಿತ್ತು. ಆದರೆ ರಾಜ್ಯದಲ್ಲಿ ಕುರ್ಚಿ ಕದನದ ಹಿನ್ನೆಲೆಯಲ್ಲಿ ಸಂಪುಟ ವಿಸ್ತರಣೆಯೂ ಬೇಡ, ನಾಯಕತ್ವ ಬದಲಾವಣೆಯೂ ಬೇಡ ಅಂತ ಮೌನಕ್ಕೆ ಶರಣಾಗಿ ಬಿಟ್ಟಿದೆ. ಒಂದು ಮಾಡಿದ್ರೆ ಇನ್ನೊಂದು ವಿಚಾರ ಸದ್ದು ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡಿರೋ ಹೈಕಮಾಂಡ್ ರಾಜ್ಯದ ವಿಚಾರಕ್ಕೆ ತಲೆ ಹಾಕ್ತಾ ಇಲ್ಲ. ಆದರೆ 2.5 ವರ್ಷ ಆಗಿ ದಿನಗಳು ಕಳೀತಾ ಇದ್ದಂತೆ ಶಾಸಕರಿಗೂ ಈಗ ಆತಂಕ ಶುರುವಾಗಿದೆ. ಅಸಲಿಗೆ ಸಂಪುಟ ವಿಸ್ತರಣೆ ಆಗುತ್ತಾ ಇಲ್ವಾ, ಆದರೆ ನಮಗೆ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ಶುರುವಾಗಿರೋದ್ರಿಂದ ಹೈಕಮಾಂಡ್ ನಿರ್ಧಾರ ಏನು ಅಂತ ಕೇಳುವುದಕ್ಕೆ ಮುಂದಾಗಿದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದ್ದಂತೆಯೇ ಸಂಪುಟ ವಿಸ್ತರಣೆ ಆಗಬೇಕಿತ್ತು. ಈ ಹಿಂದೆ ಹಲವು ಬಾರಿ ಸಿಎಂ ಸಿದ್ದರಾಮಯ್ಯ ಸಹ ಹೈಕಮಾಂಡ್ ಭೇಟಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಮುಂದೇನಾಯ್ತೋ ಏನೋ, ಈಗ ಸಿಎಂ ಡಿಸಿಎಂ ಸಂಪುಟ ವಿಸ್ತರಣೆ ಬಗ್ಗೆ ಮಾತಾಡ್ತಾ ಇಲ್ಲ. ಅದಕ್ಕೆ ಈಗ ಸಚಿವ ಸ್ಥಾನ ಯಾರಿಗೆಲ್ಲ ಬೇಕೋ ಅವರೇ ಹೈಕಮಾಂಡ್ ಅನ್ನ ಕೇಳುವುದಕ್ಕೆ ಹೋಗಿದ್ದಾರೆ. ಸಂಪುಟ ವಿಸ್ತರಣೆಗೆ ಪರ್ಮಿಷನ್ ತೆಗೆದುಕೊಂಡೇ ಬರ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಾಮೂಹಿಕ ನಾಯಕತ್ವ ನಮ್ದೆಲ್ಲ, ನಾನು ಲೀಡರ್ ನೀನು ಲೀಡರ್ ಅನ್ನೋದಿಲ್ಲ. ನಮ್ಮ 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಡಿಮ್ಯಾಂಡ್ ಸರ್? ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಗಿದೆ. ಸುರ್ಜೇವಾಲ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡಿಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹೈಕಮಾಂಡ್ ಈ ಹಿಂದೆ ಮಾತು ಕೊಟ್ಟಿತ್ತು, ಆದರೆ ಈಗ ಆ ಮಾತನ್ನ ಮರೆತಿದೆ. ಅಧಿವೇಶನ, ಬೈ ಎಲೆಕ್ಷನ್, ಕೇರಳಂ, ಅಸ್ಸಾಂ, ತಮಿಳುನಾಡು ಚುನಾವಣೆಗಳು ಅಂತ ಫುಲ್ ಬ್ಯುಸಿ ಇದ್ದ ಕಾಂಗ್ರೆಸ್ ರಾಜ್ಯದ ಸಂಪುಟ ವಿಸ್ತರಣೆ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಇನ್ನು ಮುಂದೆಯೂ ಹೀಗೆ ತಲೆಕೆಡಿಸಿಕೊಳ್ಳದೆ ಇದ್ದು ಬಿಟ್ರೆ ಮತ್ತೊಂದು ವರ್ಷ ಕಳೆದು ಹೋಗುತ್ತೆ. ಆ ರೀತಿ ಆಗುವುದು ಬೇಡ ಅಂತ ಒಂದಷ್ಟು ನಾಯಕರು ಸೇರಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟ ಮಾತು ನೆನಪಿಸಲು ಹೋಗಿದ್ದಾರೆ. 2-3 ದಿನಗಳು ಆದರೂ ಪರವಾಗಿಲ್ಲ, ರಾಹುಲ್ ಗಾಂಧಿಯನ್ನ ಭೇಟಿಯಾಗಿಬಿಟ್ಟೇ ಬರಬೇಕು ಅಂತ ತೀರ್ಮಾನಿಸಿದ್ದಾರಂತೆ. ದೆಹಲಿಗೆ ಹೋಗಿರೋ ಶಾಸಕರ ಡಿಮಾಂಡ್ಗಳು ಏನು ಅಂತ ನೋಡೋದಾದ್ರೆ, ಸಂಪುಟ ಪುನರಚನೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕಬೇಕು. 20 ಸಚಿವರನ್ನ ಕೈಬಿಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು. ಹೊಸಬರು ಹಿರಿಯ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಹಲವು ಹಿರಿಯ ಸಚಿವರು ನಿಷ್ಕ್ರಿಯರಾಗಿದ್ದಾರೆ. ಸಚಿವ ಸ್ಥಾನ ಕೊಡುವುದಾಗಿ ಹೇಳಿ ಇನ್ನೂ ಕೊಟ್ಟಿಲ್ಲ. ಹಲವು ಕಾರಣಗಳಿಂದ ಸಂಪುಟ ವಿಸ್ತರಣೆ ಮುಂದೂಡಿಕೆ ಆಗ್ತಾನೇ ಇದೆ. ಇನ್ನೂ ತಡ ಮಾಡಬಾರದು ಅಂತ ಹೇಳಲು ಮುಂದಾಗಿದ್ದಾರೆ. ಉಪಚುನಾವಣೆ ಬೆನ್ನಲ್ಲೇ ಸಂಪುಟ ಪುನರಚನೆಗೆ ಒತ್ತಡ ಶುರುವಾಗಿದ್ದು, ಕಾಂಗ್ರೆಸ್ನ ಹಿರಿಯ ಶಾಸಕರು ಇನ್ಯಾವಾಗ ಅಂತ ಕೇಳಲು ಮುಂದಾಗಿದ್ದಾರೆ. ಹೈಕಮಾಂಡ್ ಮೇಲೆ ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಒತ್ತಡ ಹೇರಲು ಮುಂದಾಗಿದ್ದಾರೆ. 20 ಸಚಿವರನ್ನ ಕೈಬಿಟ್ಟು ನಮಗೆ ಸ್ಥಾನ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಈಗ ಇರೋ ಶಾಸಕರಲ್ಲಿ ಕೆಲವು ಶಾಸಕರು ಸರಿಯಿಲ್ಲ. ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತವರು ಮಂತ್ರಿಮಂಡಲದಲ್ಲಿದ್ದಾರೆ. ಅಂಥವರನ್ನೆಲ್ಲ ತೆಗೆದು ನಿಷ್ಠಾವಂತರಿಗೆ ಸ್ಥಾನ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಒಂದು 25-30 ಜನ ಶಾಸಕರು, ಹಿರಿಯ ಶಾಸಕರು ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು, ಎಲ್ಲರಿಗೂ ಅವಕಾಶ ಕೊಟ್ಟು ಉತ್ತಮವಾದ ಆಡಳಿತ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ನ ಮನವಿ ಮಾಡಲಿಕ್ಕೆ ನಾವೆಲ್ಲ ಕೂಡ ಡೆಲ್ಲಿಗೆ ಹೊರಟಿದ್ದೇವೆ. ಅನೇಕ ಮಂತ್ರಿಗಳು ಈಗಾಗಲೇ ಸರಿಯಾಗಿ ಕೆಲಸ ಮಾಡಿ ನಿಷ್ಕ್ರಿಯರಾಗಿದ್ದಾರೆ.
ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂಥ ಅನೇಕ ಮಂತ್ರಿಗಳು ಕೂಡ ಇವತ್ತು ಸರ್ಕಾರದಲ್ಲಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತರ ಕೆಲಸ ಮಾಡ್ತಕ್ಕಂಥ ಶಾಸಕರಿಗೆ ನೋವಾಗಿದೆ. ಇದಕ್ಕೆ ಉತ್ತಮವಾದ ಆಡಳಿತ ಕೊಡಬೇಕು. ಸಿದ್ದರಾಮಣ್ಣವರು ಒಳ್ಳೆಯ ಮುಖ್ಯಮಂತ್ರಿಗಳು, ಡಿ ಕೆ ಶಿವಕುಮಾರ್ ಅವರು ಕೂಡ ಒಳ್ಳೆಯ ಉಪದ್ರ ಕೆಲಸ ಮಾಡ್ತಾ ಇದ್ದಾರೆ. ಇವರ ಆಡಳಿತದಲ್ಲಿ ಒಳ್ಳೆಯ ಒಂದು ಈ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆ ಆಡಳಿತ ಕೊಡಬೇಕು ಅಂತಕ್ಕಂಥ ನಮ್ಮೆಲ್ಲರ ಬಯಕೆ. ಮಂತ್ರಿ ಸ್ಥಾನ ಸಿಗದೇ ಇರುವುದಕ್ಕೆ ಸಾಕಷ್ಟು ಮಂದಿ ಶಾಸಕರು ಆಕ್ರೋಶಗೊಂಡಿದ್ದಾರೆ. ಆದರೆ ಆ ಆಕ್ರೋಶವನ್ನ ಹೇಗೆ ತೋರಿಸಿಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಈಗ ಹೈಕಮಾಂಡ್ ಮಟ್ಟದಲ್ಲೇ ಒತ್ತಡ ಹಾಕಿ ನಾವು ಸಮರ್ಥರಿದ್ದೇವೆ, ನಮಗೆ ಸ್ಥಾನ ಕೊಡಿ ಅಂತ ಕೇಳಲು ಮುಂದಾಗಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಗೆ ಇನ್ನೂ 2 ವರ್ಷಗಳಿದ್ದು ಆ ಹೊತ್ತಿಗೆ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಮೂಡದಂತೆ ತಡೆಯಲು ಇತರರಿಗೂ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಬೇಕು ಅಂತ ಹೈಕಮಾಂಡ್ ಮುಂದೆ ಹಕ್ಕು ಮಂಡಿಸಲು ತೀರ್ಮಾನಿಸಿದ್ದಾರೆ. ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಚುನಾವಣೆಗಳಲ್ಲಿ ಬ್ಯುಸಿಯಾಗಿದೆ. ಒಬ್ಬರೋ ಇಬ್ಬರೋ ಶಾಸಕರು ಹೋಗಿ ಭೇಟಿಗೆ ಸಮಯ ಕೇಳಿದ್ರೆ ಖಂಡಿತ ಸಿಗೋದಿಲ್ಲ. ಅದಕ್ಕೆ ಸುಮಾರು 30 ಶಾಸಕರು ಒಗ್ಗಟ್ಟಾಗಿ ದೆಹಲಿಗೆ ಹೋಗಿದ್ದಾರೆ. ಒಂದು ರೀತಿ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಮಾಡಲು ಹೋದಂತಾಗಿದೆ. ಇಷ್ಟು ಮಂದಿ ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟು ನಮಗೆ ಟೈಮ್ ಕೊಡಿ ಅಂದ್ರೆ ಕೊಡಲ್ಲ ಅಂತ ವಾಪಸ್ ಕಳಿಸಲು ಆಗೋದಿಲ್ಲ. ಆ ಲೆಕ್ಕಾಚಾರದ ಮೇಲೆಯೂ ಹಿರಿಯ ಶಾಸಕರು ಒಂದು ಟೀಮ್ ಮಾಡಿಕೊಂಡು ಹೋಗಿದ್ದಾರೆ. ಸಮರ್ಥರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಕೇಳ್ತಾ ಇದ್ವಿ, ಭರವಸೆ ಕೊಡ್ಬೇಕು ಅವರು. ಯಾಕಂದ್ರೆ ಇವತ್ತು 2.5 ವರ್ಷ ಆಗಿ 3ನೇ ವರ್ಷಕ್ಕೆ ಬಂದಿದೆ ಅಲ್ವಾ. ಮುಂದಿನ ಅವಕಾಶ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಲ್ಲ. ಇದ್ರಲ್ಲಿ ಇಲ್ಲಿಯೂ ಸಹ ಸಮರ್ಥರು ಇದ್ದಾರಲ್ವಾ. ಹಾಗಾಗಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ ನಾವು. ಬರೀ ಸಚಿವಾಕಾಂಕ್ಷೆ ಆಕಾಂಕ್ಷಿನ ಅಥವಾ ನಾಯಕತ್ವ ಬದಲಾವಣೆ ವಿಚಾರವೂ ಅದೆಲ್ಲ ಯಾವ್ದು ನಮ್ಮ ಹತ್ರ ಇಲ್ಲ. ನಮಗೆ ಏನಿದ್ರು ಸಚಿವ ಸ್ಥಾನ ಕೊಡಿ, 3ನೇ ಬಾರಿ 4ನೇ ಬಾರಿ 5ನೇ ಬಾರಿ ಆದವರೆಲ್ಲ ಇದ್ದೀವಿ. ನಾವು ಒಂದು ಅವಕಾಶ ನಮ್ಗೆ ಕೊಡಿ ಅಂತ ಕೇಳಿದೀವಿ. 32 ಇರುವ ಸಚಿವ ಇದರಲ್ಲಿ ಒಂದಿಷ್ಟು 20 ಜನ ತೆಗೀರಿ, ಭಾಗ್ಯರಿಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಈಗ 32 ಜನ ಸಚಿವರಿದ್ದಾರೆ. ಆ 32 ಜನರನ್ನು ಬದಲಾಯಿಸಿ ಅಂತ ಹೇಳಲು ಆಗಲ್ಲ. ಆದರೆ 20 ಜನರನ್ನ ಬದಲಾಯಿಸಿ ಬೇರೆಯವರಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಯಾಕೆ ಅವರನ್ನ ತೆಗೆಯಬೇಕು ಅನ್ನೋದನ್ನೂ ಹೇಳ್ತಾ ಇದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂಥವರನ್ನ ಸಂಪುಟದಿಂದ ಕೈಬಿಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಸದ್ಯ ಬೈ ಎಲೆಕ್ಷನ್ ಫಲಿತಾಂಶದ ನಂತರ ಒಂದಷ್ಟು ಬದಲಾವಣೆಗಳಾಗೋ ಸಾಧ್ಯತೆ ಇದ್ದು ಆ ಬದಲಾವಣೆಗಳಲ್ಲಿ ನಮಗೂ ಒಂದು ಅವಕಾಶ ಸಿಗಲಿ ಅಂತ ಶಾಸಕರು ಪ್ರಯತ್ನ ಪಡ್ತಾ ಇದ್ದಾರೆ. ಸುಮಾರು 30 ಮಂದಿ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಆದರೆ ಡಿಕೆ ಟೀಮ್ ಮಾತ್ರ ಹೋಗಿಲ್ಲ. ಡಿಕೆ ಟೀಮ್ ಸೈಲೆಂಟ್ ತಂತ್ರ ಮಾಡ್ತಾ ಇದೆ. ಡಿಕೆಶಿ ಬಣದ ಶಾಸಕರು ಕಾದು ನೋಡುವ ತಂತ್ರ ಅನುಸರಿಸ್ತಾ ಇದ್ದಾರೆ. ಈಗ ಹೋಗಿರೋ ಹಿರಿಯ ಶಾಸಕರ ಕಥೆ ಏನಾಗುತ್ತೆ, ಅವರ ನಡೆ ಏನು ಅನ್ನೋದನ್ನ ನೋಡಿಕೊಂಡು ದೆಹಲಿಗೆ ಹೋಗಲು ಪ್ಲಾನ್ ಮಾಡಿದ್ದಾರಂತೆ. ನಾಯಕತ್ವ ತೀರ್ಮಾನ ಆಗದೆ ಸಂಪುಟ ಪುನರಚನೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಪಂಚರಾಜ್ಯ ಚುನಾವಣೆ ಹಿನ್ನೆಲೆಯಲ್ಲಿ ವರಿಷ್ಠರ ಭೇಟಿ ಸಾಧ್ಯವಾಗದೇ ಇರಬಹುದು. ನಾಯಕರ ಲಭ್ಯತೆ ನೋಡಿಕೊಂಡು ಹೋಗೋಣ ಅಂತ ತೀರ್ಮಾನಿಸಿದ್ದಾರಂತೆ. ಡಿಕೆಶಿ ಅನುಮತಿ ಪಡೆದೇ ಹೋಗಬೇಕು ಅಂತ ಸುಮ್ಮನಿದ್ದಾರಂತೆ. ಒಂದು ಕಡೆ ಹಿರಿಯ ಶಾಸಕರು ದೆಹಲಿಗೆ ಹೋಗಿ ಸಚಿವ ಸ್ಥಾನಕ್ಕಾಗಿ ಮನವಿ ಮಾಡ್ತಾ ಇದ್ರೆ, ಮತ್ತೊಂದೆಡೆ ಡಿಸಿಎಂ ಡಿಕೆಶಿ ಬಣದ ಶಾಸಕರು ಕಾದು ನೋಡುವ ತಂತ್ರ ಅನುಸರಿಸ್ತಾ ಇದ್ದಾರೆ. ಆದರೆ ಏಪ್ರಿಲ್ 14ರ ಬಳಿಕ ಡಿಕೆಶಿ ಟೀಮ್ ಸಹ ದೆಹಲಿಗೆ ಹೋಗುವ ಸಾಧ್ಯತೆ ಇದೆಯಂತೆ. ಡಿಕೆಶಿ ಅನುಮತಿ ಪಡೆದು ದೆಹಲಿಗೆ ಹೋಗಬೇಕು ಅಂದುಕೊಂಡಿದ್ದಾರಂತೆ. ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕ ಎಚ್.ಸಿ. ಬಾಲಕೃಷ್ಣ, ಎನ್.ಎ. ಹ್ಯಾರಿಸ್, ಯಶವಂತರಾಯಗೌಡ ಪಾಟೀಲ್, ಲಕ್ಷ್ಮಣ ಸವದಿ ಸೇರಿ ಹಲವು ಶಾಸಕರು ದೆಹಲಿಗೆ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಗೆ ಹೋದ ಶಾಸಕರೆಲ್ಲ ಅಲ್ಲೇ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ ಭೇಟಿಯಾಗಿ ಏನು ಮಾತಾಡಬೇಕು, ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ರಾಹುಲ್ ಗಾಂಧಿ ಬಳಿ ಏನು ಹೇಳಬೇಕು ಅಂತ ಪ್ರಿಪೇರ್ ಆಗಿದ್ದಾರಂತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರನ್ನು ಭೇಟಿಯಾಗಿ ವಿಷಯ ತಿಳಿಸಿ ಅಂತ ಹೇಳಲಾಗ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಪಕ್ಷದ ಹಿತದೃಷ್ಟಿಯಿಂದ ಎಷ್ಟು ಮುಖ್ಯ ಅನ್ನೋದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡುವುದು ಶಾಸಕರ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಪಂಚರಾಜ್ಯಗಳ ಚುನಾವಣೆಗಳ ಟೆನ್ಷನ್ನಲ್ಲಿದ್ದು, ಈಗ ಕೈ ಶಾಸಕರಿಂದಾಗಿ ಹೈಕಮಾಂಡ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಶಾಸಕರ ದಿಲ್ಲಿ ಯಾತ್ರೆಯಿಂದ ಹೈಕಮಾಂಡ್ಗೆ ದಿಕ್ಕು ತೋಚದಂತಾಗಿದೆಯಂತೆ. ಸಚಿವ ಸ್ಥಾನ ಮಾತ್ರ ಅಲ್ಲ, ನಾಯಕತ್ವ ವಿಚಾರದಲ್ಲೂ ಗೊಂದಲಗಳಿರೋದ್ರಿಂದ ಮತ್ತಷ್ಟು ಶಾಸಕರು ದೆಹಲಿಗೆ ಬರುವ ಸಾಧ್ಯತೆ ಇದೆ.
ಅವರಿಗೆಲ್ಲ ಏನು ಹೇಳೋದು, ಹೇಗೆ ನಿಭಾಯಿಸೋದು ಅನ್ನೋ ಟೆನ್ಷನ್ ಶುರುವಾಗಿದೆಯಂತೆ. ಶಾಸಕರು ಸಚಿವ ಸ್ಥಾನ ಕೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಾಕ್ಟರ್ ಜಿ ಪರಮೇಶ್ವರ್ ಶಾಸಕರ ದೆಹಲಿ ಯಾತ್ರೆಯಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಶಾಸಕರ ದೆಹಲಿ ಯಾತ್ರೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. 30 ಶಾಸಕರ ದೆಹಲಿ ಯಾತ್ರೆ ಪುನರ್ರಚನೆ ಒಂದೇ ಅಜೆಂಡಾನ? ಸಂಪುಟ ರಚನೆಗೆ ಸಿಎಂ ಸಿದ್ಧ, ಡಿಕೆಶಿ ಮಾತ್ರ ಗರಂ ಆಗಿದ್ದೇಕೆ? ಶಾಸಕರ ದೆಹಲಿ ಯಾತ್ರೆಯಿಂದ ಕುರ್ಚಿ ವಿಚಾರ ಮುನ್ನೆಲೆಗೆ ಬರುತ್ತಾ? ಇನ್ನೊಂದೇ ತಿಂಗಳು ಬಾಕಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷ ಆಗಿಬಿಡುತ್ತೆ. ಸಿದ್ದರಾಮಯ್ಯ ಸಂಪುಟದಲ್ಲಿರುವ ಸಚಿವರು 3 ವರ್ಷಗಳನ್ನು ಪೂರೈಸುತ್ತಾರೆ. ಆದರೆ ಈವರೆಗೂ ನಾಯಕತ್ವದ ಬದಲಾವಣೆ ಬಗ್ಗೆ ಆಗಲಿ ಅಥವಾ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಆಗಲಿ ಕಾಂಗ್ರೆಸ್ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸರ್ಕಾರಕ್ಕೆ ಇನ್ನು ಉಳಿದಿರೋದು 2 ವರ್ಷಗಳು ಮಾತ್ರ. 2 ವರ್ಷದ ನಂತರ ಮತ್ತೆ ಚುನಾವಣೆಗೆ ಹೋಗಬೇಕಾಗುತ್ತೆ. ಅಷ್ಟರ ಒಳಗೆ ಸಚಿವ ಸ್ಥಾನ ದಕ್ಕಿಸ್ಕೊಳ್ಬೇಕು. ಅಟ್ಲೀಸ್ಟ್ 2 ವರ್ಷವಾದರೂ ಸಚಿವರಾಗಿರಬೇಕು ಅಂತ ಒಂದಷ್ಟು ಶಾಸಕರು ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷ ಪೂರೈಕೆ ಆಗ್ತಾ ಇರೋದ್ರಿಂದ ಮತ್ತೆ ಬದಲಾವಣೆ ಕೂಗು ಶುರುವಾಗಿದೆ. ಸಚಿವ ಸಂಪುಟ ಪುನರಚನೆಗೆ ಪ್ರಬಲ ಕೂಗು ಕೇಳಿ ಬರ್ತಾ ಇದೆ. ಶಾಸಕರು ಒಗ್ಗಟ್ಟು ಪ್ರದರ್ಶನ ಮಾಡಲು ಮುಂದಾಗಿದ್ದಾರೆ. ದೆಹಲಿಗೆ ಹೋಗಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಲು ತೀರ್ಮಾನಿಸಿದ್ದಾರೆ. ಹಿರಿಯರು ಕಿರಿಯರು ಸೇರಿದಂತೆ ಸುಮಾರು 30 ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ನಮಗೆ ಹೈಕಮಾಂಡ್ ಮಾತು ಕೊಟ್ಟಿತ್ತು, ಆ ಮಾತು ಉಳಿಸ್ಕೊಳ್ಳಲಿ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿ ಮಂಡಲ ರೀಚಾರ್ಜ್ ಮಾಡಿ ನಮ್ಗೆಲ್ಲ ಮಂತ್ರಿ ಕೊಡಿ ಅಂತ ಕೇಳಕ್ ಹೋಗ್ತಿದೆ. 2.5 ವರ್ಷದಲ್ಲಿ ಮಾಡ್ಬೇಕಾಗಿತ್ತು. ನನಗೆ ಅವರು 1 ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ ಮಾತು ಕೊಟ್ಟಿತ್ತು. ಆಗ್ಲಿಗಾಗಿ 3 ವರ್ಷ ಆಗ್ಬಿಟ್ಟಿದೆಯಲ್ಲ. ಈಗೆಲ್ಲ ನಾವೊಂದು 30-35 ಜನ ಹಿರಿಯ ಶಾಸಕರೆಲ್ಲ ಹೋಗಿ ಹೈಕಮಾಂಡ್ ಮನವಿ ಮಾಡಿ ಆದಷ್ಟು ಬೇಗನೆ 7 ವರ್ಷಕ್ಕಾದ್ರೂ ನಮ್ಗೆ ಕೊಡಿ ಅಂತ ತಿಳಿಸ್ತಿದ್ದೆ. ಈಗ ಅಲ್ಲ, ಇನ್ನೂ 3-4 ತಿಂಗಳ ಹಿಂದೆಯೇ, ಅಂದ್ರೆ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದ್ದಂತೆಯೇ ಸ್ವತಃ ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆ ಮಾಡಲು ಹೈಕಮಾಂಡ್ ಬಳಿ ಪರ್ಮಿಷನ್ ಕೇಳಿದ್ರು. ಆದ್ರೆ ಆಗ ಹೈಕಮಾಂಡ್ ಏನ್ ಹೇಳ್ತೋ ಏನೋ, ಸಿದ್ದರಾಮಯ್ಯ ಸುಮ್ಮನಾಗ್ಬಿಟ್ಟಿದ್ರು. ಈಗ ಸಂಪುಟ ವಿಸ್ತರಣೆ ಬಗ್ಗೆ ಸಿದ್ದರಾಮಯ್ಯ ಏನೂ ಮಾತಾಡ್ತಾ ಇಲ್ಲ. ಆದ್ರೆ ಶಾಸಕರ ದೆಹಲಿ ಯಾತ್ರೆಯನ್ನ ಮಾತ್ರ ಸಮರ್ಥಿಸಿಕೊಳ್ತಾ ಇದ್ದಾರೆ. ಹಿರಿಯ ಶಾಸಕರು ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳಿದ್ದಾರೆ.